ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅನ್ನಿ ಅನ್ನಿ ಪ್ಲೀಸ್ ನನ್ನ ಮಾತು ಕೇಳು. ಒಬ್ಬ ಹುಡುಗಿ ನಿನ್ನನ್ನು ತುಂಬ ಇಷ್ಟಪಡ್ತಿದ್ಲು ಅಂತ ಅನ್ಕೋ. ಫಸ್ಟ್ ಟೈಮ್ ಅವಳು ನಿನಗೆ ಪ್ರೀತಿಯಿಂದ ಒಂದು ಗಿಫ್ಟ್ ಕೊಟ್ಟಿರ್ತಾಳೆ. ಅದನ್ನ ನೀನು ಹೇಗೆ ನೋಡ್ಕೋತಿದ್ದೆ? ನೆಗ್ಲೆಕ್ಟ್ ಮಾಡ್ತಿದ್ಯಾ? ಇಲ್ಲ ತಾನೆ. ಜೋಪಾನವಾಗಿ ನೋಡ್ಕೋತಿದ್ದೆ ಅಲ್ವೇನೋ? ಅದನ್ನು ಹೃದಯದ ಥರ ಕಾಪಾಡ್ಕೊಂಡಿರ್ತಿದ್ದೆ ಅಲ್ವೇನೋ? ಅದು ಬಾಡ್ ಹೋಗಿರೋ ಹೂವಾಗಿದ್ರೆ ಅದನ್ನು ಜೋಪಾನವಾಗಿ ಪುಸ್ತಕದಲ್ಲಿಟ್ಟು ವಾರ್ಡ್ರೋಬಲ್ಲಿ ಇಟ್ಟಿರ್ತಿದ್ದೆ ತಾನೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಪುಡಿಯಾಗಿ ಒಣಗೋಗಿರುತ್ತೆ ಅಂತ ಅನ್ಕೋ. ಏನು ಮಾಡ್ತಿದ್ದೆ? ಪ್ಲಾಸ್ಟಿಕ್ ಕವರ್ ಒಳಗಿಟ್ಟು ಸ್ಟೇಪಲ್ ಮಾಡಿ ಇನ್ನೂ ಜೋಪಾನವಾಗಿ ಇಟ್ಕೋತಿದ್ದೆ ಅಲ್ವನೋ? ಹೇಳು ಅನಿ, ಅನಿ ಹೇಳು. ಇಲ್ಲ, ನಾನಾಗಿ ಇಟ್ಕೊಳ್ಳಲ್ಲ. ನೋಡನಿ, ನನ್ನ ಮಾತನ್ನ ಇಲ್ಲ ಅಂತ ಹೇಳೋದಕ್ಕೆ ಈ ಥರ ಮಾತಾಡಬೇಡ. ನಿನ್ನ ಆತ್ಮಸಾಕ್ಷಿಯಾಗಿ ಮಾತಾಡು. ಸ್ಟಾಪ್ ಇಟ್ ಮೀರಾ. ನಿನ್ನೆಯಿಂದ ಇದನ್ನ 50 ಸಲ ಹೇಳಿದ್ಯಾ. ನನಗೂ ಕೇಳಿ ಕೇಳಿ ಸಾಕಾಗಿದೆ. ವಿಲ್ ಯು ಸ್ಟಾಪ್ ಇಟ್? ಅನಿ, ಏನಾಯ್ತು? ಏನಿಲ್ಲ ಅಣ್ಣ, ಟೈಮ್ ಆಯ್ತು, ಹೊಡೋಣ. ಸರಿ, ಹೊಳಿ ಮರಿ ಹೊಡೋಣವಾ? ಯಾಕೆ ಡಲ್ ಆಗಿದೆಯಾ? ಏನಿಲ್ಲ. ನೀನೇನು ಅಂತ ಹೇಳಿದ್ರೇ ನಾನು ಬರೋದು, ಇಲ್ಲಾಂದ್ರೆ ನಾನು ಬರಲ್ಲ. ಸಾಕು, ನಿನಗೆ ನನ್ನ ಸಿಕ್ಸ್ ಸೆನ್ಸ್ ಗೊತ್ತಿದೆ ಅಲ್ವನೋ? ಅವ್ರು ನಿನಗೆ ಬೆಲೆ ಕೊಡಲ್ಲ ಅನ್ಸುತ್ತೆ. ನಿನಗೆ ಜೋಡಿ ಅಲ್ಲ ಅನ್ಸುತ್ತೆ. ಸ್ಟಾಪ್ ಇಟ್ ಮೀರಾ. ನೀನು ತಲೆಗೆ ಏನು ಬರುತ್ತೆ ಅದನ್ನು ಅಣ್ಣಂಗೆ ಹೇಳಿ ತಲೆ ಕೆಡಿಸ್ಬೇಡ. ಎನಫ್. ನೀನು ಹುಚ್ಚಾಟ ಜಾಸ್ತಿ ಆಯಿತು. ನಾನು ತಪ್ಪೇ ಹೇಳ್ತಿರ್ಬೋದು. ಅವರು ಬೈ ಮಿಸ್ಟೇಕ್ ಆಗಿ ಫ್ಲವರ್ನ ಬೀಳ್ಸ್ಕೊಂಡು ಹೋಗಿರ್ಬೋದು. ಆದರೆ ಒಂದ್ಸರಿನಾದರೂ ಅಟ್ಲೀಸ್ಟ್ ಒಂದ್ಸರಿ ಫೋನ್ ಮಾಡಿಬಿಟ್ಟು ನಾನು ಫ್ಲವರ್ನ ಬೀಳ್ಸ್ಕೊಂಡು ಹೋದೆ ಸಾರಿ ಅಂತ ಕೇಳ್ಬೋದಲ್ವಾ? ಸಾಕು. ಸಾರಿ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗದಿದ್ರು ಮನ್ಸಿಗೆ ಸ್ವಲ್ಪ ಸಮಾಧಾನನಾದರೂ ಆಗುತ್ತೆ. ಅವ್ರಿಗೆ ಗಿಲ್ಟ್ ಫೀಲ್ ಆಗಿದೆ, ನಮ್ಮ ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ನೆಮ್ಮದಿನಾದರೂ ಇರುತ್ತೆ ಗೊತ್ತಾ? ಮೀರಾ, ಇದೇ ರೀತಿ ಕಾಲ್ಗೆಜ್ಜೆ ವಿಷಯದಲ್ಲಿ ಅನುಮಾನ ಪಟ್ಟೆ. ಏನಾಯ್ತು? ಅದಕ್ಕೆ ಕಾಲ್ಗೆಜ್ಜೆ ಹಾಕೊಂಡು ಬಂದ್ರು ತಾನೆ, ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟರು ತಾನೆ, ನಿನ್ನ ಫೀಲಿಂಗ್ಸು ಸರಿ ಹೋಯ್ತು ತಾನೆ. ಈಗ ಈ ವಿಷಯದಲ್ಲಿ ಜಗಳ ಬೇಕಾ ನಿನಗೆ? ಅದು ಅಮ್ಮನ ವಿಷಯ ಆಯ್ತು, ಆದ್ರೆ ಇದು ನಮ್ ಸಾಕು ವಿಷಯ. ಇವನ್ ಜೊತೆ ತಾನೆ ಅವರು ಬದುಕಿ ಬಾಳ್ಬೇಕಾಗಿರೋದು. ನಮ್ ಸಾಕುನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವ್ನಿಗೊಂಚೂರು ಹರ್ಟ್ ಆದ್ರೂ ನನಗ್ ತಡ್ಕೊಳ್ಳೋದಕ್ಕಾಗಲ್ಲ. ಅವ್ನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಕಣೋ. ನಮ್ ಸಾಕು ಮನ್ಸು ಮಗು ತರ ಅನ್ನಿ. ಯಾರಾದ್ರೂ ಅವನಿಗೆ ಹರ್ಟ್ ಮಾಡಿದ್ರೆ ಪಾಪ ತುಂಬಾ ನೊಂದ್ಕೊಂಡ್ ಬಿಡ್ತಾನೆ. ನನಗೆ ಒಂದು ನಿಮಿಷ ಹೊಳಿ ಮರಿ ಬಾಯ್ಲಿ. ಈಗ ನಿನ್ನ ಪಾಯಿಂಟ್ ಏನು? ಅವ್ರು ನನಗೆ ಸರಿಯಾದ ಜೋಡಿ ಅಲ್ಲ, ನಿನಗೆ ಅವ್ರು ಇಷ್ಟ ಇಲ್ಲ ಅಂತ ತಾನೆ? ನಾನು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಮೀರಿಂಗ್ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ. ಅಣ್ಣ, ಏನು ಆಟ ಆಡ್ತಿದ್ಯಾ? ಇವಳೇನೋ ತಲೆ ಕೆಟ್ಟವಳು ಹೇಳಿದ್ಲು ಅಂತ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಮದುವೆನ ಬೇಡ ಅಂತ ಹೇಳ್ತಿದ್ಯಾ? ನಿನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಅಂತ ಹೇಗೆ ಹೇಳ್ತೀಯ? ಅವ್ರ ಕಾರಣ ಕೇಳಿದ್ರೆ ಏನಂತ ಹೇಳ್ತೀಯ? ನಾನೊಂದು ರೋಸ್ ಕೊಟ್ಟಿದ್ದೆ, ಅವ್ರು ಅದನ್ನು ಜೋಪಾನವಾಗಿ ಇಟ್ಕೊಳ್ದೆ ರೋಡಲ್ಲಿ ಬೀಳ್ಸ್ಕೊಂಡೋಗಿದ್ರು, ಸೊ ಅದಕ್ಕೆ ಮದುವೆ ಕ್ಯಾನ್ಸಲ್ ಅಂತ ಹೇಳ್ತೀಯ? 4 ಜನ ನೋಡಿದ್ರೆ ನಗ್ತಾರಣ. ನನಗೆ ಆ 4 ಜನದ ಬಗ್ಗೆ ಯೋಚನೆ ಇಲ್ಲ ನೀ. ನನ್ನ ಯೋಚನೆ ಏನೇ ಇದ್ರು ನನ್ನ ಫ್ಯಾಮಿಲಿಯವ್ರ ಬಗ್ಗೆ. ನಾನು ನಿಂಗೆ ಅವತ್ತೇ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಮನೇಲಿ ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ನಾನು ಆ ಹುಡುಗಿನ ಮದುವೆ ಆಗೋದು. ಯಾರೊಬ್ರಿಗೆ ಆ ಹುಡುಗಿ ಇಷ್ಟ ಇಲ್ಲ ಅಂದರೂ ನಾನು ಮದುವೆ ಆಗಲ್ಲ. ಅಣ್ಣ, ನಾವು ಆಲ್ರೆಡಿ ತುಂಬ ಮುಂದೆ ಬಂದಿದ್ದೀವಿ. ನಮ್ಮ ಮನೆ ಮಗಳಿಗೆ ಇಷ್ಟ ಇಲ್ಲ ಅಂದರೆ ಇನ್ನು ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಆಲ್ರೆಡಿ ಕುತ್ತಿಗೆ ಇಸ್ಕೋ ಕೆಲಸ ಮಾಡ್ತಿದ್ಯಲ್ಲ. ಅನ್ನಿ, ಏನು ಕಡಿಮೆ ಕಂಡೆ ಅವ್ರ ಹತ್ರ ನೀನು? ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಲ್ವಾ? ಫ್ಯಾಮಿಲಿನ ಪ್ರೀತಿ ಮಾಡಲ್ವಾ ಅವರು? ಫ್ಯಾಮಿಲಿಗೋಸ್ಕರ ಬದುಕ್ತಾ ಇಲ್ವಾ ಅವರು? ಮನೆಯವ್ರಿಗೋಸ್ಕರ ಲೈಫಲ್ಲಿ ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿಲ್ವಾ? ಅಥವಾ ನೀನು ಗೆಜ್ಜೆ ಕೊಟ್ಟೆ ಅಂತ ಅವ್ರು ಹಾಕೊಂಡು ಬರಲಿಲ್ವಾ? ಶಾಸ್ತ್ರಿಗಳು, ಹಿರಿಯರು ಒಂಟಿ ಕಾಲು ಗೆಜ್ಜೆ ಹಾಕಿದ್ರೆ ಅಪಶಕುನ ಅಂತ ಹೇಳಿದ್ರು ಕೂಡ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಬೇಕು. ಒಂಟಿ ಕಾಲು ಗೆಜ್ಜೆ ಅಮ್ಮನ ಆಶೀರ್ವಾದ ಅಂತ ಹೇಳಲಿಲ್ವಾ? ಇಷ್ಟೆಲ್ಲ ಆದರೂ ಇನ್ನೇನೇ ಪ್ರಾಬ್ಲಮ್ ನಿಂದೆ? ಚಿಕ್ಕ ಚಿಕ್ಕ ವಿಷಯಕ್ಕೂ ಕೊಂಗ್ ತೆಗ್ದು ಬೇರೆಯವ್ರು ಕೆಟ್ಟವರು, ನೀನು ಮಾತ್ರ ಒಳ್ಳೆಯವಳು ಅನ್ನೋ ಥರ ಪೋಸ್ ಕೊಡ್ತೀಯಲ್ಲ, ಇದು ಸರಿನಾ? ಒಂದು ಹುಡುಗಿ ಜೀವನದ ಜೊತೆ ಆಟ ಆಡ್ತಿದ್ಯಾ ನೀನು? ಸಾಕು
ನಂಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಕಣೋ. ನಂಗೆ ಅನಿ ಹೇಳ್ತಿರೋದು ಸರಿ ಅನ್ಸ್ತಿದೆ, ನನ್ಗನ್ಸ್ತಿರೋದು ಸರಿ ಅಂತಾನೆ ಅನ್ಸ್ತಿದೆ. ಸಾಕು ಪ್ಲೀಸ್, ನನ್ನ ಮಾತು ಕೇಳ್ಬೇಡ. ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನೋಡಿ ಮೇಡಮ್, ನನಗೆ ನಿನ್ನ ನಿರ್ಧಾರನೂ ತುಂಬ ಮುಖ್ಯ. ನಿನ್ನ ಒಪ್ಪಿಗೆನೂ ನನಗೆ ಬೇಕು. ನಿನಗಿಷ್ಟ ಇಲ್ಲ ಅಂದರೆ ಈಗಲೇ ಹೇಳಿ. ಅಲ್ಲೇ ಅವ್ರು ಹೇಳಿ. ಐ ಆಮ್ ರಿಯಲಿ ಸಾರಿ. ಸಾರಿ? ಸಾರಿ ಯಾಕೆ? ನೀವು ನನ್ನನ್ನು ಕ್ಷಮಿಸಬೇಕು. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ದೊಡ್ಡ ತಪ್ಪಾಗಿದೆಯಾ? ಏನಾಯಿತು? ನೆನ್ನೆ ಎಮರ್ಜೆನ್ಸಿ ಕೆಲಸ ಅಂತ ಅರ್ಜೆಂಟಾಗಿ ಮನೆಗೆ ಹೋದ್ನ. ಕೆಲಸ ಎಲ್ಲ ಮುಗಿಸಿ ನೀವು ಪ್ರೀತಿಯಿಂದ ಕೊಟ್ಟಿದ್ದ ಹೂನ ಎತ್ತಿಟ್ಕೊಳ್ಳೋಣ ಅಂತ ಹೋದ್ರೆ ಹೂವೇ ಇಲ್ಲ. ನಾನು ಬರೋವಾಗ ಎಲ್ಲೋ ರಿಯಲಿ ಸಾರಿ ಸಾಕೈತವ್ರೆ. ಚೇಚೆ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಗಾಬರಿಲಿ ಅರ್ಜೆಂಟಲ್ಲಿ ಎಲ್ಲೋ ಬೀಳ್ಸ್ಕೊಂಡಿರ್ಬೋದು, ಬಿಡಿ, ಪರವಾಗಿಲ್ಲ. ನೀವು ಕೊಟ್ಟಿದ್ದ ಹೂನ ಜೋಪಾನವಾಗಿ ಕಾಪಾಡ್ಕೋಬೇಕಾಗಿತ್ತು. ನಾನು ನಿಮಗೆ ಸರಿಯಾದ ಜೋಡಿ ಅಲ್ವೇನೋ ಅಂತ ಅನ್ನಿಸ್ತಿದೆ. ಸಾರಿ, ಅನಿ ಹೇಳಿದ್ದೆ ಸರಿ. ನಿಜವಾಗ್ಲೂ ನನ್ನ ತಲೆ ಸರಿ ಇಲ್ಲ. ನಾನೇ ತುಂಬಾ ಅವಸರ ಮಾಡ್ಬಿಟ್ಟೆ. ದೇವ್ರು ದೊಡ್ಡವನು, ಅದಕ್ಕೆ ಕೇಳಿ ಫೋನ್ ಮಾಡಿಸ್ದ. ಇಲ್ಲ ಅಂತಿದ್ರೆ ಅಣ್ಣ ಅದಕ್ಕೆ ಇಬ್ರು ಲೈಫ್ನು ಹಾಳು ಮಾಡಿಬಿಟ್ಟಿರೋಳು ಇವಳು. ಅನಿ ಪ್ಲೀಸ್ ಕಣೋ, ಹಾಗನ್ಬೇಡ. ಸಾಯೋಷ್ಟು ನೋವಾಗುತ್ತೆ. ಅನಿ, ಇವಳು ಏನೇ ಮಾಡಿದ್ರು ನನಗೆ ಒಳ್ಳೇದಾಗಲಿ ಅಂತ ಬಯಸ್ತಾಳೆ. ಈ ಮನೆ ಮಗಳು ಇವಳು, ನನ್ನ ಬಗ್ಗೆ ಯೋಚನೆ ಮಾಡಿದ್ದಾಳಷ್ಟೇ. ಸರಿ ಸರಿ, ಟೈಮ್ ಆಯಿತು, ಹೊರಡೋಣ ಬನ್ನಿ. ಇನ್ನೂ ಅಲ್ಲೇ ಇದೆಯಾ? ನನ್ನ ಮದುವೆಗೆ ಫಸ್ಟ್ ಟೈಮ್ ಸೀರೆ ಉಡ್ತೀನಿ ಅಂತ ಹೇಳಿದ್ದೆ, ಸೀರೆ ತಗೊಳಲ್ವಾ? ಬಾ ಹೋಗೋಣ. ದೇಹ ಬೆಳೆದಿದೆ ಹೊರತು ಬುದ್ಧಿ ಅಂತೂ ಒಂದು ಸ್ವಲ್ಪನೂ ಬೆಳೆದಿಲ್ಲ. ನಡಿ. ಒಳ್ಳೆ ಮನ್ಸಿರೋರ್ಗೆ, ಪುಣ್ಯ ಮಾಡ್ದವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಚುಚ್ಚ್ ಮಾತಾಡೋರ್ಗೆ, ಹೊಟ್ಟೆ ಕಿಚ್ಚಿರೋರ್ಗೆ ದೇವ್ರು ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲೇ ಇಟ್ಟಿರ್ತಾನೆ. ನಾವು ದೊಡ್ಡವರು ಮಾತಾಡ್ಕೋತೀವಿ, ನೀವು ನಿಮ್ ಕೆಲಸ ಮುಂದುವರಿಸಿ. ಅಕ್ಕ, ಇದು ಅಳೋ ಟೈಮ್ ಅಲ್ವೇ? ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗೋಗುತ್ತಾ? ಇಲ್ಲ ತಾನೆ? ಅಳ್ಬೇಡ ಅಕ್ಕ. ನಗು ನಗು ನಗು, ನಗೆ ನಗು 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 ನಗು. ಏನಮ್ಮ, ನಿನ್ಗಾಗ್ಲೇ ಹೋಗಕ್ ಹೇಳಿದ್ನಲ್ಲ, ಇನ್ನೂ ಇಲ್ಲೇ ಕುತ್ಕೊಂಡಿದ್ಯಾ? ನೀವಿನ್ನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೆ. ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಬ್ರು ಕೇಸ್ ರಿಪೋರ್ಟ್ನ ಹಾಗೆಲ್ಲ ಕೊಡಕ್ಕಾಗೋದಿಲ್ಲ. ಇಲ್ಲ ಸರ್, ನಂಗೆ ವಿಷಯ ಗೊತ್ತಾಗ್ಲೇಬೇಕು. ಅಹಲ್ಯ ಅವ್ರ ಮೇಲೆ ಏನ್ ಕೇಸ್ ನಡೀತಿದೆ, ನೀವ್ ಯಾವ ಕೇಸ್ ಹ್ಯಾಂಡಲ್ ಮಾಡ್ತಿದ್ದೀರಾ, ಏನೇನ್ ಪ್ರಾಬ್ಲಮ್ ಆಗಿದೆ, ನಂಗೆಲ್ಲ ಗೊತ್ತಾಗ್ಬೇಕು. ಅದೆಲ್ಲ ಹೇಳೋದಕ್ಕಾಗೋದಿಲ್ಲ. ಟೈಮ್ ಆಯ್ತು, ನಡಿಯಮ್ಮ. ಇಲ್ಲ, ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ನೀವು ವಿಷಯ ಹೇಳೋವರೆಗೂ ನಾನು ಇಲ್ಲೇ ಇರ್ತೀನಿ. ಸರಿ, ಇಲ್ಲೇ ಕೂತಿರು, ಸಾಹೇಬ್ರು ಬರ್ತಾರೆ, ಅವ್ರ ಹತ್ರ ಮಾತಾಡು. ನನ್ ಡ್ಯೂಟಿ ಓವರ್, ನನ್ ಟೈಮ್ ಆಯ್ತು, ಹೋಗ್ತೀನಿ. ಪ್ಲೀಸ್ ಸರ್, ಪ್ಲೀಸ್ 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 ಸರ್. ನೋಡಮ್ಮ, ಹುಡುಗಿ ಅಂತ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಕೇಳ್ತಾ ಇರೋದೇ ಇಲ್ಲೀಗಲ್ಲು, ಅದ್ರಲ್ಲಿ ಹಠ ಬೇರೆನಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಸರ್ 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 ಪ್ಲೀಸ್ ಸರ್, ನಿಂತು. ಓ, ಈ ಟೈಮಲ್ಲೇ ನಮ್ಮಮ್ಮ ಫೋನ್ ಮಾಡ್ಬೇಕಾ? ಹೇಳಮ್ಮ. ಏ ಕೋತಿ, ಎಲ್ಲೇ ಇದೆಯಾ? ಚಪ್ರ ಹಾಕೋರು ಇನ್ನೂ ಬಂದೇ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ಯಾ? ಅವ್ರು ಏನೂ ವಿಚಾರಿಸ್ಲೇ ಇಲ್ಲ. ಅಯ್ಯೋ ಅಮ್ಮ, ಅವ್ರ ಹತ್ರ ಮಾತಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದಾರೆ. ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನೇ ಮಾಡಲಿ? ಮನೆ ಮುಂದೆ ಚಪ್ರ ಇಲ್ಲ, ಚಪ್ರ ಹಾಕೋರು ಬರ್ತಾರ ಇಲ್ಲೋ ಅಂತನೂ ಗೊತ್ತಿಲ್ಲ. ನಾಳೆ ಚಪ್ರದ ಪೂಜೆ. ನಾನು ನಿನ್ ಮಗಳೋ ಇಲ್ವೋ ಅಂತ. ಸಾಕು ಸಾಕು, ಅತಿಯಾಗಿ ಮಾತಾಡ್ಬೇಡ. ಇನ್ನೊಂದು ಅರ್ಧ ಗಂಟೆಲಿ ಮನೇಲಿರ್ಬೇಕಷ್ಟೆ. ಅಯ್ಯೋ ದೇವ್ರೆ, ಎಷ್ಟೊಂದು ಕೆಲಸಗಳು ಬಾಕಿ ಇದೆ. ಇವಳು ಅಷ್ಟು ಇಷ್ಟು ಕೈ ಜೋಡಿಸಿ ಅದು ಇದು ಕೆಲಸ ಮಾಡ್ತಾಳೆ ಅಂದ್ಕೊಂಡ್ರೆ ಎಲ್ಲ ಬಿಟ್ಟು ಅದೆಲ್ಲಿಗೆ ಹೋಗಿದ್ದಾಳೋ ಏನೋ. ಯಾರಿಗಮ್ಮ ಬೈತಾ ಇದ್ದೀರಾ? ಮೀರಂಗ? ಹೌದಪ್ಪ ಅನಿ,
ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೋದವಳು ಅರ್ಧ ದಿನ ಆಯಿತು ಇನ್ನೂ ಬಂದಿಲ್ಲ. ಚಪ್ರದವ್ರಿಗೆ ಫೋನ್ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಸಾಕಿದ ಬಟ್ಟೆ ರೆಡಿ ಮಾಡಬೇಕು, ಅದನ್ನು ತಂದ್ಲೋ ಇಲ್ವೋ ಅಂತ ಗೊತ್ತಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಈಗ ಎಲ್ಲ ಬಿಟ್ಬಿಟ್ಟು ಅದು ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಟೋದ್ಲು. ಏನು ಹುಡುಗಿನೋ ಏನೋ. ಇಂಪಾರ್ಟೆಂಟ್ ಕೆಲಸ? ಮದುವೆಗಿಂತ ಇಂಪಾರ್ಟೆಂಟ್ ಏನಿದೆ ಅವಳಿಗೆ? ಅಕ್ಕ ಇದೇನೆ, ಎಲ್ಲರೂ ಎಷ್ಟು ಜೋಕ್ ಮಾಡ್ಕೊಂಡಿದೀವಿ, ನಿನ್ ಮುಖದಲ್ಲಿ ನಗುನೇ ಇಲ್ಲ. ನೀನ್ ಹಿಂಗೆ ಡಲ್ ಆಗಿದ್ರೆ ನನಗೂ ಅಳು ಬಂದ್ಬಿಡುತ್ತೆ. ಬೇಡಮ್ಮ, ನಿಂದು ಬೇಕು ಬೇಡ ಬೇಕು ಬೇಡ ಅನ್ನೋ ನಗು ನನಗ್ ಬೇಡವೇ ಬೇಡ. ಅಲ್ಲ ಕಣೆ, ನೀನು ಮದುಮಗಳು, ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕು, ಈ ಶಾಸ್ತ್ರಗಳೆಲ್ಲ ನನಗ್ ಲೈಫ್ ಲಾಂಗ್ ನೆನ್ಪಿರ್ಬೇಕು. ಖುಷಿಯಾಗಿರೋ ಸ್ವಲ್ಪ. ನಾನು ಏನೇನೆಲ್ಲ ಕನ್ಸುಗಳು ಇಟ್ಕೊಂಡಿದ್ದೆ ಗೊತ್ತಾ? ಅಕ್ಕನ ಮದ್ವೆಲಿ ನಿನಗೂ ಆಸೆಗಳಿತ್ತ? ಹೇಳಮ್ಮ, ಅದೇನೇನು ಆಸೆಗಳಂತ ಕೇಳೋಣ. ಅಕ್ಕನ ಮೆಹಂದಿಯಲ್ಲಿ ನಾನು ಖುಷಿಯಾಗಿ ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಕನ್ಸುಗಳು ಇಟ್ಕೊಂಡಿದ್ದೆ ಗೊತ್ತಾ? ಡ್ಯಾನ್ಸ್ ಆಡು. ಎದೇಳು ಎದೇಳು, ಡ್ಯಾನ್ಸ್ ಆಡು. ಏನ್ರೆ ಓ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಮನೆಯವ್ರಿಗೂ ಫಾಲೋ ಮಾಡ್ಕೊಂಬಂದಿದೆಯಲ್ಲ, ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಮುಗೀತು ನನ್ನ ಕತೆ. ನನ್ನ ಕೇಸ್ನ ನಾನೇ ವಾದ ಮಾಡಬೇಕಾಗತ್ತೆ. ಹೋಗಮ್ಮ ಇಲ್ಲಿಂದ ಸುಮ್ಮನೆ. ಇಲ್ಲ ಇಲ್ಲ ಸರ್, ನಾನು ಹೋಗಲ್ಲ. ನನಗೆ ಸತ್ಯ ತಿಳಿಯುವವರೆಗೂ ನಾನು ಹೋಗಲ್ಲ. ಯಾಕೋ ನೀನು ಸಮಾಧಾನ ಮಾತಿಗೆ ಬಗ್ಗಲ್ಲ ಅಂತ ಕಾಣಿಸುತ್ತೆ. ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಸರ್ 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 ಪ್ಲೀಸ್ ಸರ್, ನಾನು ಯಾಕೆ ಹಾಗೆ ಕೇಳ್ತಿದ್ದೀನಿ ಅನ್ನೋ ಪ್ರಶ್ನೆನಾದರೂ ಕೇಳಿ ಸರ್. ಕೇಳೋದೇನು ಬಂತು ಹೇಳು. ಸರ್, ಅಹಲ್ಯ ಅವರು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ ಸರ್. ನಮ್ಮ ಇಡೀ ಕುಟುಂಬ ಅವ್ರ ಮೇಲೆ ತುಂಬ ಭರವಸೆ ಇಟ್ಕೊಂಡಿದೆ. ಅವರು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆ ನಂದು ಗೋಕುಲ ಆಗುತ್ತೆ, ಇಡೀ ಮನೆ ತುಂಬ ಸುಖ ಸಂತೋಷ ತುಂಬಿ ತುಳುಕ್ತಿರುತ್ತೆ ಅಂತ ಎಷ್ಟೋ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀವಿ. ಆದರೆ ಈಗ ಅವ್ರ ಬಗ್ಗೆ ಯಾವುದೋ ಒಂದು ಕೇಸ್ ನಡೀತಿದೆ, ಹಿಂದೆ ಯಾವುದೋ ಘಟನೆ ನಡೆದಿದೆ, ಅವ್ರು ಅದನ್ನು ಮುಚ್ಚಿಡ್ತಿದ್ದಾರೆ ಅನ್ನೋ ಅನುಮಾನ ಬಂದಿದೆ ಸರ್. ನಮ್ಮ ಫ್ಯಾಮಿಲಿ ಸುಳ್ಳು ಮೋಸ ವಂಚನೆಗೆಲ್ಲ ಜಾಗ ಕೊಡಲ್ಲ ಸರ್. ಮದುವೆ ಆದಮೇಲೆ ಹಿಂದೆ ಯಾವುದೋ ಘಟನೆ ನಡೆದಿದೆ, ಅವ್ರು ಅದನ್ನು ಮುಚ್ಚಿಡ್ತಿದ್ದಾರೆ ಅಂತ ನಮಗೇನಾದರೂ ಗೊತ್ತಾದರೆ ಅವ್ರ ಬಾಳು ಹಾಳಾದಂಗೆ, ಜೊತೆಗೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಂಗೆ ಅಲ್ವಾ ಸರ್?